ಶುಭೋದಯ. ನನ್ನ ಹೆಸರು ತಹ್ಮೀನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ಚಟುವಟಿಕೆ TLMಗಳ ಮೂಲಕ ಭಿನ್ನರಾಶಿಗಳ ಪರಿಚಯ. ಒಂದು ಪೂರ್ಣ ವಸ್ತುವಿನ ಸಮಭಾಗವನ್ನು ಭಿನ್ನರಾಶಿ ಎಂದು ಕರೆಯುತ್ತೇವೆ. ಚಿತ್ರದಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಸೂಚಿಸುವ ಭಿನ್ನರಾಶಿಯನ್ನು ಎರಡನೆಯ ಒಂದು, ಇದನ್ನು ಎರಡನೆಯ ಒಂದು ಎಂದು ಓದುತ್ತೇನೆ. ಇಲ್ಲಿ ಒಂದು ಅಂಶ, ಎರಡು ಛೇದ. ಚಿತ್ರದಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಸೂಚಿಸುವ ಭಿನ್ನರಾಶಿ ನಾಲ್ಕನೆಯ ಒಂದು, ಇದನ್ನು ನಾಲ್ಕನೆಯ ಒಂದು ಎಂದು ಓದುತ್ತೇವೆ. ಇಲ್ಲಿ ಒಂದು ಅಂಶ, ನಾಲ್ಕು ಛೇದ. ಚಿತ್ರದಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಸೂಚಿಸಗೊಳಿಸಿ ಭಿನ್ನರಾಶಿ ಮೂರನೇ ಒಂದು, ಇದನ್ನು ಮೂರನೇ ಒಂದು ಎಂದು ಓದುತ್ತೇವೆ. ಇಲ್ಲಿ ಒಂದು ಅಂಶ, ಮೂರು ಛೇದ. ಚಿತ್ರದಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಸೂಚಿಸುವ ಭಿನ್ನರಾಶಿ ನಾಲ್ಕನೆಯ ಮೂರು, ಇದನ್ನು ನಾಲ್ಕನೆಯ ಮೂರು ಎಂದು ಓದುತ್ತೇವೆ. ಇಲ್ಲಿ ಅಂಶ ಮೂರು, ಛೇದ ನಾಲ್ಕು. ಚಿತ್ರದಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಸೂಚಿಸುವ ಭಿನ್ನರಾಶಿ ಇದನ್ನು ಎಂಟನೇ ನಾಲ್ಕು, ಇದನ್ನು ಎಂಟನೇ ನಾಲ್ಕು ಎಂದು ಓದುತ್ತೇವೆ. ಇಲ್ಲಿ ನಾಲ್ಕು ಅಂಶ, ಎಂಟು ಛೇದ. ಇಲ್ಲಿ ನೋಡಿ, ನಾಲ್ಕು ಭಾಗ ಮಾಡಿದ್ದಾರೆ, ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಇದನ್ನು ಭಿನ್ನರಾಶಿಯಲ್ಲಿ ನಾಲ್ಕನೇ ಒಂದು ಹೇಳುತ್ತಾರೆ. ಇಲ್ಲಿ ನೋಡಿ, ಎರಡು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ, ಇದನ್ನು ಭಿನ್ನರಾಶಿಯಲ್ಲಿ ನಾಲ್ಕನೇ ಎರಡು ಎನ್ನುತ್ತಾರೆ. ಇಲ್ಲಿ ನೋಡಿ, ಮೂರು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ, ಇದನ್ನು ಭಿನ್ನರಾಶಿಯಲ್ಲಿ ನಾಲ್ಕನೇ ಮೂರು ಎನ್ನುತ್ತಾರೆ. ಇಲ್ಲಿ ನೋಡಿ, ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ, ಇದನ್ನು ಭಿನ್ನರಾಶಿಯಲ್ಲಿ ನಾಲ್ಕನೆಯ ನಾಲ್ಕು ಎನ್ನುತ್ತಾರೆ. ಧನ್ಯವಾದಗಳು. ಇವತ್ತಿನ ಚಟುವಟಿಕೆ ಸಂಖ್ಯೆ ನೋಡಿ ಉತ್ತರ ಕಂಡು ಹಿಡಿಯಿರಿ. 45, 23, 55 ಪ್ಲಸ್ 46 ಬರೋಬ್ಬರಿ 97. 99 ಮೈನಸ್ 57 ಬರೋಬ್ಬರಿ 47. 67 ಕಳಿ 25 ಬರೋಬ್ಬರಿ 47. 13 ಗುಣಿಸು 9 ಬರೋಬ್ಬರಿ 117. 15 ಗುಣಿಸು 6 ಬರೋಬ್ಬರಿ 90. 100 ಭಾಗಿಸು 10 ಬರೋಬ್ಬರಿ 10. 25 ಭಾಗಿಸು 5 ಬರೋಬ್ಬರಿ 5. ಧನ್ಯವಾದಗಳು. ನನ್ನ ಹೆಸರು ತಹ್ಮೀನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಬಂದಂತಹ ವಿಷಯ ಗಣಿತ ಪಜಲ್ ಚಟುವಟಿಕೆ. ಇಲ್ಲಿ ನೋಡಿ, 8 ಕಳೆ 3 ಬರೋಬ್ಬರಿ 6 ಕಡ್ಡಿಯಿಂದ ಬರೆದಿದ್ದಾರೆ. 8 ಕಳೆ 3 ಬರೋಬ್ಬರಿ 6 ಆಗುತ್ತೆ. ಇದರಿಂದ ಒಂದು ಕಡ್ಡಿ ತೆಗೆದರೆ ಉತ್ತರ 6 ಬರುತ್ತೆ. ಇಲ್ಲಿ ನೋಡಿ, 9 ಒಳಗೆ 3 ಕಳೆದೆ ಉತ್ತರ 6 ಬರುತ್ತೆ. ಇದೊಂದು ಹೊಸ ಚಿತ್ರ. ಇದೊಂದು ಮತ್ತೊಂದು ಚಟುವಟಿಕೆ. ಇಲ್ಲಿ 4 8 ಸಲ ಬರೆದಿದೆ. 4 ಹೇಗೆ ಬೇಕಾದರೂ ಕೂಡಿಸಿದರೆ ಮೊತ್ತ 500 ಬರಬೇಕು. ಇಡೀ ಸ್ಥಾನದಲ್ಲಿ 5 ಸಲ 4 ಬರೆದಿದ್ದೇನೆ. 10ರ ಸ್ಥಾನದಲ್ಲಿ 2 ಸಲ ಬರೆದಿದ್ದೇನೆ. 100ರ ಸ್ಥಾನದಲ್ಲಿ 1 ಸಲ ಬರೆದಿದ್ದೇನೆ. 4 5 ಸಲ ಕೂಡಿಸಿದರೆ 20. 20 2 ಕೈಲೆ 20. ಇಲ್ಲಿ 0, ಇಲ್ಲಿ 2 ಕೈಲೆ. ಉತ್ತರ 500 ಬರುತ್ತದೆ. ಇಲ್ಲಿ ನೋಡಿ, ಮತ್ತೊಂದು ಹೊಸ ಚಟುವಟಿಕೆ. ಇಲ್ಲಿ ನೋಡಿ, ಒಂದು ಬಾಕ್ಸ್ ಕಾಣ್ತಾ ಇದೆ. 3 1 4 7 2 9 1 6. ಹಾಗಾದರೆ ಇಲ್ಲಿ ಎಷ್ಟು ಬರ್ತದೆ? 4ರ ಒಳಗೆ 4 ಬರೋಬ್ಬರಿ 3. ಉತ್ತರ 1 ಮೈನಸ್ 9 ಮೈನಸ್ 9 ಕಳೆ 7
ಮೈನಸ್ ಬರೋಬ್ಬರಿ 2. 6 ಕಳೆ 6 1 ಕಳೆ ಬರೋಬ್ಬರಿ 5. ಇಲ್ಲಿ ಹಾಗಾದರೆ ಇಲ್ಲಿ ಉತ್ತರ 5 ಬರುತ್ತದೆ. ಈಗ ಮತ್ತೊಂದು ಚಟುವಟಿಕೆ. ಎಕ್ಸ್ ಪ್ಲಸ್ ವಾಯ್ ಬರೋಬ್ಬರಿ 100. ಎಕ್ಸ್ ಮೈನಸ್ ವಾಯ್ ಬರೋಬ್ಬರಿ 60. ಎಕ್ಸ್ ಭಾಗಿಸು ವಾಯ್ ಹಾಗಾದರೆ ಎಷ್ಟು? ಹೀಗೆ ನೋಡಿ, ಎಕ್ಸ್ 80 ವಾಯ್ 20 ಕೂಡಿಸಿದಾಗ ಉತ್ತರ 100 ಬರ್ತದೆ. ಎಕ್ಸ್ 80 ವಾಯ್ 20 ಕಳೆದರೆ ಉತ್ತರ 60 ಬರ್ತದೆ. ಎಕ್ಸ್ 80 ವಾಯ್ 20 ಭಾಗಿಸಿದಾಗ ಉತ್ತರ 4 ಬರುತ್ತದೆ. ಇಲ್ಲಿ ಒಂದು ರಕ್ತ ಕೂಡಿಸು ರಕ್ತ ಬರೋಬ್ಬರಿ 8. ರಕ್ತ ಕೂಡಿಸು ತ್ರಿಗುಣ ಬರೋಬ್ಬರಿ 9. ರಕ್ತ ಗುಣಿಸು ತ್ರಿಗುಣ ಮುಂದೆ ನೋಡೋಣ. 4 ಕೂಡಿಸು 4 ಬರೋಬ್ಬರಿ 8. 4 ಕೂಡಿಸು 5 9. 4 ಗುಣಿಸು 5 20.